ಇನ್ನೊಮ್ಮೆ ಎಷ್ಟು ಕೊಡ್ತೀರಿ ಅದಕ್ಕೆ? ಇದಕ್ಕೆ 15,000 ರೂಪಾಯಿ ಮಟ್ಟ ಹೋಗುತ್ತೆ ಇದು. ಇದಕ್ಕಿಂತ ಸಣ್ಣ ಇದ್ದಿದ್ದು ಅಲ್ಲಿ ಮಕ್ಕೊಂಡೈತಿ ನೋಡ್ರಿ, ಅದು 6,000, 5,500 ಹಿಂಗೆ ಹೋಕ್ಕವ್ರಿ. ಇಂಥ ಆಕಳ ಯಾರ ನಿಮ್ಮಂತಾರ ನಮಗೊಂದು ಜವಾರಿ ಆಕಳ ಕೊಡು ಅಂತಂದೇಳಿ ಬಂದ್ರೆ ಇಂಥದ್ದೊಂದು ಆಕಳ ಜವಾರಿ ಆಕಳ ಅವ್ರಿಗೆ ಹಿಂಡಂತಂದು ನೋಡಿ ಒಂದು 15,000 - 20,000 ಮಟ್ಟ ಮಾರ್ಬೇಕಂದ್ರೆ ಭಾಳ ನೀವು. ಇವು ಜವಾರಿ ಆಕಳು ಇವಾಗ ಕಮ್ಮಿ ಆಗ್ಯಾವ ಏನ್ರಿ ಇವಾಗ? ಈ ರೇಟ ಎಷ್ಟು ಇದ್ರದ್ದು ಯಾವಾಗಲೂ ರೀ ಅವು. ಯಾಕಂದ್ರೆ ಈಗ ಏನು ಮಾಡ್ತಾರಂದ್ರೆ ಜನ ಎಚ್.ಎಫ್ ಡರ್ಸಿ ತೊಗೊಳಕತ್ಬಿಟ್ರಲ್ಲ. ಈಗ ಅವು 6 ಲೀಟ್ರ್ ಹಿಂಡತ್ತಂದ್ರೆ ಅದಕ್ಕೆ 60,000 ಕೊಟ್ಟೆ. ಈಗ 4 ಲೀಟ್ರ್ ಅಂತಂದ್ರೆ 40,000 ಕೊಟ್ಟೆ. ಈಗ ಹಾಲಿನ ಮ್ಯಾಗ ಲೆಕ್ಕ ಹಾಕಿ ರೊಕ್ಕ ಏರ್ಸಕತ್ಬಿಟ್ರಿ. ಈಗ ನಮ್ದು ಹಂಗಿಲ್ರಿ. ಇದು ನಮ್ದು ನೀವು 20,000 ಕೊಟ್ರೂ 1 ಲೀಟ್ರ್ ಹಿಂಡುತ್ತೆ, ನೀವು 50,000 ಕೊಟ್ಟರು 1 ಲೀಟ್ರ್ ಹಿಂಡುತ್ತೆ. ಇವೆಲ್ಲ 1 ಲೀಟ್ರ್ ಹಿಂಡ್ತಾವ? 1 ಲೀಟ್ರ್ ಹಿಂಡ್ತಾವೆ, 1.5 ಲೀಟ್ರ್, ಭಾಳ ಅಂದ್ರೆ 1.5 ಲೀಟ್ರ್ ಹಿಂಡ್ತಾವ್ರಿ ಇವು ಜವಾರಿ ಆಕಳ ಯಾವ ಆತು. ಅದಕ್ಕಿಂತ ಹೆಚ್ಚಿಗೆ ಹಿಂಡಂಗಿಲ್ರಿ ಅವು. ಇದಕ್ಕೇನೇನು ದಿನ ಜಳಕ ಮಾಡಿಸ್ತೀರಿ? ಜಳಕ ಗಿಳಕ ಏನಿಲ್ರಿ. ಮತ್ತು ಬಿಸಿಲು ಜಾಸ್ತಿ ಇದ್ದಾಗ ಕೆರೆಯಾಗ ಒಂದು ಸತ ಈಸ್ ಹೊಡಿಸಿರ್ತೀನಿ. ಆನಂತರ ಮಳೆ ಪಳೆ ಬಂದಾಗ ಅಲ್ಲೇ ಎಲ್ಲ ಸ್ವಚ್ಛ ಆಗೋದು ಅಲ್ಲೇ ರೀ. ಅವಕ್ಕೆ ಇಲ್ಲೇ ಐತೇನ್ರಿ ಕೆರೆ? ಹ್ಞೂ ರೀ, ಕೆರೆ ಇಲ್ಲೇ ಐತ್ರಿ, ನಮ್ಮ ಹೊಲದ ಬಾಜುನ ಐತಿ. ಮತ್ತು ಇವು ನಾವು ಜಳಕ ಮಾಡಿಸಿಲ್ಲ ಅಂದ್ರೆ ನಮ್ಗೆ ಇಷ್ಟು ಕ್ಲೀನ್ ಇರ್ತಾವೆ. ಅವರು ಡೈಲಿ ಜಳಕ ಮಾಡಿಸ್ಕೊಂತ ಇರ್ತೀನಿ ಅಂದ್ರೆ ಡರ್ಸಿ ಆಕಳು ಇಷ್ಟು ಕ್ಲೀನ್ ಇರಂಗಿಲ್ಲ ರೀ ಅವು. ನಮಗೆ ಯಾವ ಒಂದು ಸತಿನ ಜಳಕ ಮಾಡಿಸಿಲ್ರಿ ನಾನು. ಮಳೆ ಬಂದಾಗ ತಾವತ್ತು ಎಲ್ಲ ಸ್ವಚ್ಛ ಆಗೋದು. ನಾನು ಯಾವಾಗಾರ ಒಮ್ಮೆ ಅಕಲ್ಪಿತ ಬಿಸಿಲು ಜಾಸ್ತಿ ಇದ್ದಾಗ ಒಮ್ಮೆ ಮೀಸ್ ಹೊಡೆದಿರ್ತೀನಿ. ಅವ್ರು ಹಂಗಿಲ್ರಿ, ದಿನ ಸಬ್ಕಾರ ಹಚ್ಚಿ ಜಳಕ ಮಾಡಿಸ್ತಾರೆ ಅಂದ್ರೆ ಇಷ್ಟು ಅವು ಕ್ಲೀನ್ ಇರಂಗಿಲ್ಲ ಡರ್ಸಿ ಆಕಳ. ಇದು ಮೇವು ಅಷ್ಟ ಕೊಡ್ತೀರಿ? ನಿಂಗೆ ಮೊಸರಿ ಹಂಗೆಲ್ಲ ಹಾಕ್ತಾರೆ? ಮುಸುರಿ ಅದು ಏನಿಲ್ರಿ, ಮೇವು ಅಷ್ಟ ಕೊಡ್ತೀವಿ ರೀ ಇವಕ್ಕೆ ಮುಸುರಿ ಕೊಡಕತ್ವಿ ಅಂದ್ರೆ ಈಗ 1-2 ರೀ, ನಮ್ಗೆ ಇಷ್ಟಕ್ಕೂ ಕೊಡೋದು ಆಗಂಗಿಲ್ಲ ರೀ. ಒಟ್ಟು ಇವಕ್ಕೆ ಅಷ್ಟ ಮೇವು ಅಷ್ಟ ಕೊಟ್ಟಿರ್ತೀವಿ ರೀ. ಎತ್ತು ಏನದಾವಲ್ಲ ಎತ್ತಿಗೆ ಕೊಟ್ಟಿರ್ತೀವಿ. ಎತ್ತಿಗೆ ಒಂದು ಹೊರಿಕರ್ಕ ಸ್ವಲ್ಪ ಮುಸುರಿ ಕಲಿಸಿಟ್ಟಿರ್ತೀನಿ ರೀ. ಗೋಂಜಾಳ ತೊಗೊಂಡಿರ್ತೀವಿ, ನುಚ್ಚು ಹೊಡಿಸಿ ಹಾಕಿರ್ತೀವಿ ರೀ. ನುಚ್ಚ ಯಾವ ಥರ ಹಾಕ್ತೀರಿ? ನುಚ್ಚು ಗೋಂಜಾಳ ನುಚ್ಚು ಹಾಕಿಸ್ತೀನಿ ರೀ. ಜೋಳದ ನುಚ್ಚು ಅದ್ರಾಗ ಹುಳ್ಳಿ ಎಲ್ಲ ಮಿಕ್ಸ್ ಮಾಡಿ ನುಚ್ಚು ಹೊಡಿಸಿ ಕೊಟ್ಟು. ಎಷ್ಟು ಥರ ಮಿಕ್ಸ್ ಮಾಡ್ತೀರಿ ಅದ್ರೊಳಗೆ? ಜೋಳ, ಕಡ್ಲಿ, ಗೋಧಿ, ಒಟ್ಟು ಎಲ್ಲ ಕಾಳು ಏನದಾವ ಇಷ್ಟು ಎಲ್ಲವೂ ಮಿಕ್ಸ್ ಮಾಡಿ ಫುಡ್ ಹೊಡಿಸಿರ್ತೀನಿ. ಅದನ್ನು ಕಲಿಸಿ ಕೊಡೋದು. ಇವು ಗೋಮೂತ್ರ ಅವನ್ನೆಲ್ಲ ತೊಗೊಂಡು ಹೋಗ್ತಾರೇನ್ರಿ? ಬಂದು ಹೋಯ್ತಾರೆ ರೀ. ಡೈಲಿ ಪೂಜಕ್ಕೆ ಗೋಮೂತ್ರ ಇಲ್ದಾನ ಪೂಜೆ ನಡೆಯಂಗೆ ಇಲ್ರಿ ಒಂದೇದ್ದು. ಈಗ ಯಾವುದೋ ಒಂದು ಮದುವೆ ಮಾಡಿದ್ರೆ ಆತ ಗೋಮೂತ್ರ ಬೇಕು. ಈಗ ಮನ್ಯಾಗ ಏನೋ ಯಾವುದೋ ಫಂಕ್ಷನ್ ಮಾಡಕತ್ತಾರಂದ್ರೆ ಗೋಮೂತ್ರ ಬೇಕು, ಬೆಣ್ಣೆ ಬೇಕು, ಆನಂತರ ಮೊಸರು ಬೇಕು, ಅದೆಲ್ಲ ಬೇಕ್ರಿ. ಈಗ ಗೋಮೂತ್ರ ಹಾಲು ಬಂದು ರಾತ್ರಿ ಬಂದು ಹೇಳೋಕ್ಕಾರ, ನಾಳೆ ಬೆಳಗ್ಗೆ ನಂಗೆ ಒಂದು ಸ್ವಲ್ಪ ಗೋಮೂತ್ರ ಬೆಣ್ಣೆ ಅದನ್ನು ತೆಗೆದಿಡು ಅಂತಂದು ಹೇಳಿ. ನೀವು ಮಾಡ್ತೀರೇನ್ರಿ? ಬೆಣ್ಣೆ ಮಾಡೋದು ಅಪರೂಪ ರೀ, ಮಾಡಿರ್ತೀವಿ. ಏನಾರ ಮನ್ಯಾಗ ಫಂಕ್ಷನ್ ಇದ್ರೆ ಸ್ವಲ್ಪ ಕೂಡಿಟ್ಟು ಮಾಡಿರ್ತೀವಿ. ನಮಗೂ ವಾರದಾಗ ಮಾಡೋದಾಗಂಗಿಲ್ಲಲ್ಲ, ಜಾಸ್ತಿ ಹಾಲು ಉಳಿಯಂಗಿಲ್ಲ ರೀ ಇದ್ರಾಗ. ನಾವು ಸ್ವಲ್ಪ ಹಿಂಡ್ಕೊಂಡು ಹೋಗಿರ್ತೀನಿ, ಅಲ್ಲೇ ಮನೆ ಬಾಜು ಇದ್ದಾರೆ ಚಾಕ್ ಬೇಕು, ಆನಂತರ ಹುಡ್ರಿಗೆ ಬೇಕು ಅಂತಂದೇಳಿ ಹಂಗೆ ಬಂದು ಸಣ್ಣ ಹುಡ್ರಿಗೆ ಒಯ್ದು ಬಿಡ್ತಾರೆ. ಈಗ ಅವ್ರ ತಾಯಿ ಹಾಲು ಇರಲಿಲ್ಲ ಅಂದ್ರೆ ಈಗ ಜವಾರಿ ಆಕಳದ ಹಾಲು ಹಾಕ್ತಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈಗ ತಾಯಾರು ಹಾಲಿಲ್ಲ ಅಂದ್ರೆ ಈಗ ಡರ್ಸಿ ಆಕಳದ ಹಾಲು ಹಾಕ್ಬಾರ್ದು ಸಣ್ಣ ಮಕ್ಕಳಿಗೆ. ಈಗ ಜವಾರಿ ಆಕಳದ ಹಾಲು ಬೇಕು. ಎಲ್ಲೆಲ್ಲಾರೋ ಬಂದು ಒಯ್ತಾರೆ ರೀ. ಹೌದು, ಬೇರೆ ಬೇರೆ ಊರಿಂದ ಬರ್ತಾರೇನ್ರಿ? ಬೇರೆ ಊರಿಂದನೂ ಬಂದಿರ್ತಾರೆ ರೀ. ಆನಂತರ ಇಲ್ಲಿ ಕೆಳಗೆ ನಮ್ಮ ಮನೆ ಕಡೆ ಇರಂಗಿಲ್ಲ ರೀ, ಮನೆ ದೂರ ಇರ್ತಾವೆ ಅವ್ರು ಬಂದು ಒಯ್ತಾರೆ. ಮತ್ತು ಡೈಲಿ ಒಬ್ರು ಇಲ್ಲಿಗೆ ಬಂದು ಒಯ್ತಾರೆ. ದಿನಾನು 1-1.5 ವರ್ಷ ಆಯ್ತು ಅವ್ರ ಮಮ್ಮಿಯರಿಗೇನೋ ಆರಾಮಿಲ್ಲ ಅಂತ. ಅವ್ರಿಗೆ ಗೋಮೂತ್ರ ಆನಂತರ ಇದು ಹಾಲು ಜವಾರಿ ಆಕಳದ ಹಾಲು ಕಂಟಿನ್ಯೂ ಇಲ್ಲೇ ಬಂದು ಒಯ್ತಾರೆ ಅವ್ರು. ಏನು ರೊಕ್ಕ ಇಲ್ಲ ಏನಿಲ್ರಿ, ಫ್ರೀಯಾಗಿ ಒಯ್ತಾರೆ. ಇವು ಗೋಮೂತ್ರ ಎಷ್ಟು ಕೊಡ್ತೀರ? ಅವನ್ನ ಗೋಮೂತ್ರ ಅವ್ರು ಒಯ್ತಾರೆ ರೀ. ಒಂದು ಅರ್ಧ ಲೀಟ್ರಿನ ಬಾಟ್ಲಿ ತಂದಿರ್ತಾರೆ, ಅದನ್ನ ಹಿಡ್ಕೊಂಡು ಹೋಗ್ತಾರ. ದಿನ ಸ್ವಲ್ಪ ಬೆಳಿಗ್ಗೆ ಒಂದು ಸ್ವಲ್ಪ ಕುಡಿತಾರಂತ್ರಿ. ಈಗ ಇವಾಗ ಅಂದ್ರೆ ಅವ್ರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈಗೇನು ಬಂದು ಒಯ್ಯಾಕತ್ತಾರಲ್ರಿ ಅವ್ರ ಮಮ್ಮಿಯರಿಗೆ ಆರಾಮಿಲ್ದಾಗಾಗಿ ಕೋಟಿಗಟ್ಟಲೆ ರೊಕ್ಕ ಸುಡ್ದಾರಂತ್ರಿ ದವಾಖಾನ್ಯಾಗ, ಕಡಿಮೆ ಆಗಿಲ್ಲಂತ್ರಿ. ಈಗ ನನ್ನಂತೆ ಕಂಟಿನ್ಯೂ ಮಾಡಿ ಅವ್ರು ಒಯ್ಯಾಕತ್ತ 1-1.5 ವರ್ಷ ಆತ ಹಾಲು ಗೋಮೂತ್ರ ಒಯ್ಯಾಕತ್ತ ಆರಾಮಾಗ್ಯಾರ. ಈಗ ಒಂದು 4ನೇ ಭಾಗ ಇಂಪ್ರೂವ್ ಆಗ್ಯಾರಂತ್ರಿ. ಏನಾಯ್ತಂತ್ರಿ ಅವ್ರು 2 ಕಾಲಾಗ ಕ್ಯಾಲ್ಸಿಯಂ ಕಡಿಮೆ ಆಗಿದ್ವಂತ್ರಿ, ಎದ್ದು ನಿಲ್ಲಕ್ಕೆ ಬರ್ತಿದ್ದಿಲ್ಲಂತ. ಈಗ ಅವ್ರು ಎದ್ದು ನಿಂತು ಸ್ಟ್ಯಾಂಡ್ ತೊಗೊಂಡು ಹಿಂದಕ್ಕೆ ಹೋಗೋದು ಎಲ್ಲ ಮಾಡಾಕತ್ತಾರಂತ್ರಿ. ಹಾಲು ಗೋಮೂತ್ರ ಯೂಸ್ ಮಾಡೋದ್ರಿಂದ ಈಗ ಸ್ವಲ್ಪ ಚಲೋ ಆಗ್ಯಾರಂತ್ರಿ. ಮೈಕೈ ನೋವು ಕಮ್ಮಿ ಆಗೈತೇನ್ರಿ ಗೋಮೂತ್ರ ಕುಡಿಯೋದ್ರಿಂದ? ಕಮ್ಮಿ ಆಗೈತಂತ್ರಿ. ಏನು ಒಂದು ಸ್ಪೂನ್ ಕುಡಿತೀರಿ? ಒಂದು ಗ್ಲಾಸ್? ಒಂದು ಸ್ಪೂನ್ ದಿನ 1 ಸ್ಪೂನ್ ಕುಡಿದ್ರೆ ಮುಗಿತಿರೋದು ಖಾಲಿ ಹೊಟ್ಟೆಗೆ.
ಖಾಲಿ ಹೊಟ್ಟಿಲ್ಯಾರ ಕುಡ್ಲಿ ಏನು ಒಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಮುಖ ತೊಕೊಂಡ್ರಿ ಒಂದು ಸ್ಪೂನ್ ಕುಡಿದ್ರೆ ಎಷ್ಟೋ ಮನುಷ್ಯಂದು ಇದ್ರ ಬಾಡಿ ಅನ್ನೋದು ಹೆಲ್ತಿ ಇರ್ತೈತಿ. ಈಗ ಈಗ ಸುಮ್ಮನೆ ಮುಂಜಾನೆ ಎದ್ದ ಈಗ ಎಲ್ಲರೂ ಏನು ಮಾಡ್ತಾರೆ ಅದನ್ನ ಮುಟ್ಟಕ್ಕ ಒಲ್ಲೆ ಅಂತಾರೆ. ಈಗ ಹೌದ್ರಿ ಅದನ್ನ ಮುಟ್ಟಕ್ಕ ಒಲ್ಲೆ ಅಂತಾರೆ. ಅದ್ರ ಸ್ಮೆಲ್ ಕಂಡ್ರನ ಓಡೋಗ್ತಾರೆ 1 ಕಿಲೋಮೀಟರ್. ಅದನ್ನ ಅವ್ರು ಒಳಗೆ ಬಂದು ಅದನ್ನ ಕಾಲಿಗೆ ಹತ್ತಿದ್ರು ಮತ್ತೆ ಅದಕ್ಕೆ ಸಬ್ಕಾರ ತೊಗೊಂಡು ನೀರು ಹಾಕಿ ತೊಳ್ಕೊಂತಾರ. ಆ ಥರ ಏನಿಲ್ಲ. ನಾವು ಇದ್ರಾಗ ಬಿದ್ದು ಹೇಳಾರ್ಲಿಂದ್ರ ನಮಗೆ ರೋಗ ರುಜಿನ ಅನ್ನೋದು ಏನಿಲ್ಲ. ಎಲ್ಲ ದೇವ್ರು ಚಂದ ಇಟ್ಟಾನ. ಆದ್ರೆ ಏನಪ್ಪ ಒಟ್ಟು ಜವಾರಿ ಆಕಳ ಮಾಡೀವಿ ಕಳ್ಕೊಬಾರ್ದು ಅನ್ನೋದು ಒಂದು ಉದ್ದೇಶ ಐತಿ. ಲೇಬರ್ ಸಂಬಂಧ ಒಮ್ಮೆ ಏನು ಅನ್ಸುತ್ತಾ ಕೊಟ್ಟು ಬಿಡ್ಬೇಕು ಅನ್ಸುತ್ತಾ. ಮತ್ತು ಕೊಟ್ವಿ ಅಂದ್ರೆ ಹೊಳ್ಳಿ ಇವನು ಮಾಡೋದು ಸಿಗಂಗಿಲ್ಲ, ಕಳ್ಕೊಂಡ್ರ ಸಿಗಂಗಿಲ್ಲ. ಕಳ್ಕೊಬಾರ್ದು ಅನ್ನೋದಕ್ಕೆ ಇಟ್ಕೊಂಡಿವ್ರಿ. ಆದ್ರೆ ಇದ್ರಾಗ ಪೇಚಾಟ್ ಜಗ್ ಐತ್ರಿ. ಹಂಗ ಎಲ್ಲ ಒಟ್ಟು ಗೊಳ್ಳಾಡ್ಕೊಂತ ಹೋಗೋದ್ರಿ. ಕಷ್ಟ ಆಗತ್ರಿ. ಕಷ್ಟ ಬರ್ತೈತಿ ಅಂತಂದು ಹೇಳಿ ಮಾರಿದ್ರೆ ಹೊಳ್ಳಿ ಮಾಡೋದಾಗಲ್ಲಲ್ರಿ ಇವನ್ನ. ಕಷ್ಟ ಐತಿ ಅಂತೇಳಿ ಇವತ್ತು ಒಂದ್ ದಿನದಾಗ ಮಾರಿಬಿಟ್ಟು ಅಂದ್ರೆ ಹೊಳ್ಳಿ ಮತ್ತೆ ತರೋದಾಗಂಗಿಲ್ಲ, ಸಿಗಂಗಿಲ್ಲ ಅವನ್ನ. ಎಲ್ಲಿ ತಂದಿದ್ರಿ ಎಲ್ಲ? ಇವು ಎಲ್ಲ ಇಲ್ಲೇ ನಮ್ಮ ಕಡೆಗೆ ಹುಟ್ಟಿದ್ವು ರೀ. ಇವೆಲ್ಲ ಹುಟ್ಟಿದೇನ್ರಿ? ರೊಕ್ಕ ಕೊಟ್ಟು ತಗೊಂಡಿಲ್ಲ? ಕೊಟ್ಟು ತಗೊಂಡಿದ್ವಿ. ಎಲ್ಲ ಹಳೇವಾಗಿದ್ವು ಅವು, ಹೋಗ್ಯಾವು. ಇವು ಎಲ್ಲ ನಮ್ಮ ಕಡೆ ಬಂದು ಹುಟ್ಟಿದ್ವರಿ ಇವು. ಹೌದೇನ್ರಿ? ಅವು 4 ಅದಾವಂದ್ರೆ ಅದರಿಂದ ಬೆಳೆದೈತ್ರಿ. ಅದ್ರಲಿಂದ ಆಗ ಒಂದ್ರಲಿಂದ ಒಂದು ಹಿಂಗೆ ತಳಿ ಹಾಕ್ಕೊಂತ ಬಂದೈತ್ರಿ ಅದು. ಯಾವ ತೊಗೊಂಡಿದ್ವಿ ಯಾವ ಇಲ್ರಿ. ಒಂದು 4-5 ತೊಗೊಂಡಿದ್ವಿ ಫಸ್ಟಿಗೆ. ಅವು 4-5 ಏನು ಕೊಟ್ವಲ್ಲ ಅವು ಹೋಗಿಂದಾಗ ಇವೆಲ್ಲ ನಮ್ಮ ಕಡೆಗೆ ಹುಟ್ಟಿದ್ವಿ. ಈಗ ಒಂದು ರೊಕ್ಕ ಕೊಟ್ಟು ತಗೊಂಡಿಲ್ರಿ. ಮತ್ತು ಇವಾಗ ಈಗಿನ ಪೀಳಿಗೆ ಒಳಗೆ ಈ ಜವಾರಿ ಇವನ್ನೆಲ್ಲ ಸಾಕಿದ್ರೆ ಏನು ಉಪಯೋಗ ಐತೆ? ಏನು ಸಲಹೆ ಕೊಡ್ತೀರಿ ಅವರಿಗೆ? ಈಗ ಅದ್ರ ಬಗ್ಗೆ ಸಹಾಯ ಕೊಟ್ರೂ ಈಗ ಅವ್ರು ಸಾಕೋದಂಗಿಲ್ಲ ರೀ. ಯಾಕೆ ಸಾಕಂಗಿಲ್ಲ ಅಂದ್ರೆ ಅವ್ರಿಗೆ ಏನು ಹಲ್ಲತ್ತೈತೆ ಅಂದ್ರೆ ಫಸ್ಟಿಗೆ ಅವ್ರಿಗೆ ಬರೀ ಡೈರ್ಸಿ ಹಾಕಳದ್ದು. ಇವಾಗೆಲ್ಲ ಅವ ಅದಾವೇನು? ಈಗೆಲ್ಲ ಎಷ್ಟು ಡೈರ್ಸಿ ಹಾಕವೆ. ಅದನ್ನೇನು ತೊಗೊಂತೀವಿ ಜವಾರಿ ಆಕಳನ ಹಿಂಡೋದು 1 ಲೀಟ್ರ್ ಹಿಂಡುತ್ತೆ. ಎದಕ್ಕೆ ಹಾಕವು? ಒಂದು 4 ಲೀಟ್ರ್ ಹಿಂಡೋದು ಒಂದು ತೊಗೊಂಡ್ವಿ ಅಂದ್ರೆ 1 ಲೀಟ್ರ್ ಮನೆಗೆ ಹಾಕವು, 3 ಲೀಟ್ರ್ ಮಾರಕ್ಕೆ ಹಾಕವು. ದಿನ ಹಾಲಿಂದ ಪೇಮೆಂಟ್ ಲೆಕ್ಕ ಮಾಡ್ತಾರೆ. ಅದ್ರದ್ದು ಹಾಲಿಂದ ಪೇಮೆಂಟ್ ಲೆಕ್ಕ ಮಾಡೋದಕ್ಕಿಂತ ಅವ್ರು ಇದ್ರ ಬಗ್ಗೆ ವಿಚಾರ ಮಾಡಿದ್ರೆ ಇದನ್ನು 1 ಲೀಟ್ರ್ ಹಿಂಡ್ಲಿ ಇದನ್ನು ಕಟ್ಕೋಬೇಕು ಅವ್ರ ಮನೆ ಪೂರ್ತಿ ಹಿಂಡಕ್ಕೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈಗ ಅವರೆಲ್ಲ ಅದನ್ನು ವಿಚಾರ ಮಾಡೋಂಗಿಲ್ಲ. ಇದಕ್ಕೆ 20,000 ಕೊಟ್ಟು ತೊಗೊಳೋದು ಬದಲಿನ ಯಾವ್ದಾರ ಒಂದು 30,000 ರೂಪಾಯಿ ಕೊಟ್ಟು ತೊಗೊಂಡ್ರೆ 4 ಲೀಟ್ರ್ ಹಿಂಡೋದು ಒಂದು ಡರ್ಸಿ ಹಾಕಳಂತಂದು ಅಂತಾರೆ. ಹೋಗಿ ಡರ್ಸಿ ಹಾಕಳ ತರ್ತಾರೆ. ತೊಗೊಂಬಂದು ಒಂದು 3 ಲೀಟ್ರ್ ಮನೆಗೆ ಮಾರ್ತಾರೆ. 1 ಲೀಟ್ರ್ ತಾವು ಊಟ ಮಾಡ್ತಾರೆ. ಅದು ಊಟ ಮಾಡಿದಾಗ ಅದನ್ನೇನೈತಿ ಅಷ್ಟು ಹಾಲು ಹಾಕಿದ್ದು ಹೊಳ್ಳಿ ಮತ್ತೆ ದವಾಖಾನಿಗೆ ಹೋಗ್ತಾರೆ ಅವರು. ಅದ್ರ ಹಾಲು ನೋಡಿದ್ರೆ ಹಳದಿ ಇರ್ತಾವ್ರಿ. ಅದ್ರ ಹಾಲಿಗೆ ಇದ್ರ ಹಾಲಿಗೆ ಭಾಳ ಡರ್ಸಿ ಹಾಕೋದು ಹಾಲು ಹಂಗ್ರಿ. ಅಂದ್ರೆ ಫುಡ್ಡಿನ ಸಂಬಂಧ ವ್ಯಾಕ್ಸಿನ್ ಸಂಬಂಧ ಹಾಲು ಸರಿ ಇರಂಗಿಲ್ಲ ರೀ. ಅದ್ರದ್ದು ಇದ್ರ ಹಾಲಿಗೆ ಅದ್ರ ಹಾಲಿಗೆ ಭಾಳ ವ್ಯತ್ಯಾಸ ಆಗುತ್ತೆ. ಇದು ಒಂದ್ರಿ, ಇದು ಒಂದು ಇಲ್ಲಿ ಮಕ್ಕೊಂಡೈತಿ ನೋಡ್ರಿ. ಇದು ಒಂದು 2 ಮನೆಗೆ ಹೋಗಿ ಜೋಪಾನ ಮಾಡ್ಕೊಂತೀನಿ ಅನ್ನಕತ್ತಾರ ಒಯ್ರಿ ಅಂತ ಹೇಳೀನಿ. ಎಷ್ಟು ಕೊಡಕತ್ತೀರಿ? ಏನು ರೊಕ್ಕ ಇಲ್ರಿ. ಹಂಗ ಅವ್ರಿಗೆ ಜೋಪಾನ ಮಾಡಿ ಅವ್ರಿಗೆ ನಮ್ಮ ನಡೀತಾ ಇರ್ತಾವ್ರೆ. ಜೋಪಾನ ಮಾಡ್ಕೊಂತೀನಿ ಅಂತಾರ. 2 ಜೋಪಾನ ಮಾಡ್ಕೊಂತೀನಿ ಅನ್ನಕತ್ತಾರ. ಒಯ್ಯಪ್ಪ ಜೋಪಾನ ಮಾಡ್ಕೆ. ಥ್ಯಾಂಕ್ಸ್. ಇಷ್ಟ ನಮ್ಮ ಗಿಡ ಮಾತಾಡಿದ್ದಕ್ಕೆ ಸಲಹೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಧನ್ಯವಾದ.